ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋದು ಮತ್ತು ಕೇಳೋದು 20 ಜನಪ್ರಿಯ ಕನ್ನಡ ಒಗಟುಗಳನ್ನ. ಇವು ನಿಮ್ಮ ಬುದ್ಧಿಗೆ ಸವಾಲು ಹಾಕುತ್ತವೆ ಮತ್ತು ತುಂಬ ಮನರಂಜನೆ ಸಹ ಕೊಡುತ್ತೆ. ಹಾಗಾದರೆ ಬನ್ನಿ, ತಡ ಮಾಡದೆ ಒಗಟುಗಳ ಜಗತ್ತಿಗೆ ಹೋಗೋಣ. ಕನ್ನಡ ಜನಪ್ರಿಯ ಒಗಟುಗಳು ಭಾಗ 2. ಒಗಟು 1. ಕಾಲಿಲ್ಲದೆ ನಡೆಯುತ್ತೆ, ಬಾಯಿಲ್ಲದೆ ಮಾತನಾಡುತ್ತೆ, ನಾನ್ಯಾರು ಅಂತ ಹೇಳಿ ನೋಡೋಣ. ಉತ್ತರ ಗಡಿಯಾರ. ಎರಡನೇ ಒಗಟು ಏನಂತ ಅಂದರೆ, ಬಾಯಿಲ್ಲದೆ ತಿನ್ನುತ್ತೆ, ಹೊಟ್ಟೆ ಇಲ್ಲದೆ ಕುಡಿಯುತ್ತೆ, ನಾನ್ಯಾರು ಅಂತ ಹೇಳಿ ನೋಡೋಣ. ಉತ್ತರ ಬೆಂಕಿ. ಒಗಟು 3. ದಿನದಲ್ಲಿ ಸತ್ತು ರಾತ್ರಿ ಬದುಕುತ್ತದೆ, ಇದೇನು ಅಂತ ಹೇಳಿ. ಉತ್ತರ ದೀಪ ಅಥವಾ ಲೈಟ್. ಒಗಟು 4. ಕಣ್ಣು ಇದೆ, ನೋಡೋದಿಲ್ಲ, ಏನಂತ ಹೇಳಿ ನೋಡೋಣ. ಉತ್ತರ ಸೂಜಿ. ಒಗಟು 5. ಮನೆ ತುಂಬ ಓಡಾಡತ್ತೆ, ಕಾಲಿಲ್ಲ. ಉತ್ತರ ಗಾಳಿ. ಒಗಟು 6. ನಾನು ಸೂರ್ಯನ ಬೆಳಕಿಲ್ಲದೆ ಬೆಳೆಯುತ್ತೇನೆ, ಆದರೆ ಬೆಳಕಿಗೆ ಬಂದರೆ ಸಾಯುತ್ತೇನೆ, ನಾನು ಯಾರು. ಉತ್ತರ ನೆರಳು. ಇನ್ನು 7ನೇ ಒಗಟು. ಕುಳಿತರೆ ಮುನಿ, ಹಾರಿದರೆ ಹನುಮಂತ, ಕೂಗಿದರೆ ರಾವಣ, ನಾನ್ಯಾರು. ಉತ್ತರ ಕಪ್ಪೆ. ಒಗಟು 9. ನೀರು ಇರುತ್ತೆ, ನದಿ ಅಲ್ಲ, ಬಾಗಿಲು ಇರುತ್ತೆ, ಮನೆ ಅಲ್ಲ, ಏನಂತ ಹೇಳಿ ನೋಡೋಣ. ಉತ್ತರ ಕಣ್ಣು. 9ನೇ ಒಗಟು. ಮಳೆ ಇಲ್ಲ, ಬೆಳೆ ಇಲ್ಲ, ಮೈಯೆಲ್ಲ ಹಸಿರಾಗಿದೆ, ಎಲೆ ಇಲ್ಲ, ಅಡಿಕೆ ಇಲ್ಲ, ಬಾಯೆಲ್ಲ ಕೆಂಪು, ನಾನ್ಯಾರು ಅಂತ ಹೇಳಿ. ಉತ್ತರ ಗಿಳಿ. ಒಗಟು 10. ಅಗಲವಾದ ಮಾಳಿಗೆಗೆ ಒಂದೇ ಕಂಬ, ಇದೇನಂತ ಹೇಳಿ ನೋಡೋಣ. ಉತ್ತರ ಛತ್ರಿ. 11ನೇ ಒಗಟು. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಕುತ್ಕೊಂಡಿದ್ದಾರೆ, ಈ ಒಗಟನ್ನು ಬಿಡಿಸಿ. ಉತ್ತರ ಹಣೆಬೊಟ್ಟು. 12ನೇ ಒಗಟು. ಅರಳುತ್ತೆ, ಹೂವಲ್ಲ, ಬಿಸಿಲಿಗೆ ಬಾಡೋದಿಲ್ಲ, ಇದೇನು ಅಂತ ಹೇಳಿ. ಉತ್ತರ ಛತ್ರಿ. 13ನೇ ಒಗಟು. ಅಂಕುಡೊಂಕಿನ ಬಾವಿ, ಬಗ್ನೋಡಿದ್ರೆ ಒಂಚೂರು ನೀರಿಲ್ಲ. ಉತ್ತರ ಕಿವಿ. ಒಗಟು 14. ಹುಲಿಯ ಚಿಕ್ಕಮ್ಮ, ಇಲಿಯ ಮುಕ್ಕಮ್ಮ, ನಾನ್ಯಾರು ಅಂತ ಹೇಳಮ್ಮ. ಉತ್ತರ ಬೆಕ್ಕು. 15ನೇ ಒಗಟು. ಒಂದು ತಟ್ಟೆಯಲ್ಲಿ ಸಾವಿರಾರು ನಕ್ಷತ್ರಗಳು, ಯಾರಂತ ಹೇಳಿ ನೋಡೋಣ. ಉತ್ತರ ಜರಡಿ. ಒಗಟು 16. ಒಂದು ತೇಲುತ್ತೆ, ಒಂದು ಮುಳುಗುತ್ತೆ, ಒಂದು ಕರಗುತ್ತೆ, ಯಾರಂತ ಹೇಳಿ ನೋಡೋಣ. ಉತ್ತರ ಎಲೆ ಅಡಿಕೆ ಸುಣ್ಣ. 17ನೇ ಒಗಟು. ಹಳ್ಳಿ ಗಡಿಯಾರ ಒಳ್ಳೆಯ ಆಹಾರ, ಯಾರಂತ ಹೇಳಿ ನೋಡೋಣ. ಉತ್ತರ ಹುಂಜ. ಒಗಟು 18. ಮೇಲೆ ಹಸಿರು ಕೋಟೆ, ಒಳಗೆ ಕೆಂಪು ಕೋಟೆ, ಅದರೊಳಗೆ ಬಿಳಿ ಮೀಸೆಯ ಕಪ್ಪು ಜನರು ವಾಸ ಮಾಡ್ತಾ ಇದ್ದಾರೆ. ಉತ್ತರ ಪರಂಗಿ ಹಣ್ಣು. ಒಗಟು 19. ಮಡಿಕೆಯಲ್ಲಿ ಕುಡಿಕೆ, ಕುಡಿಕೆಯಲ್ಲಿ ಸಾಗರ, ಯಾರಂತ ಹೇಳಿ ನೋಡೋಣ. ಉತ್ತರ ತೆಂಗಿನಕಾಯಿ. ಇನ್ನು ಕೊನೆಯ ಒಗಟು. ಬಾಗಿಲ ಮುಂದೆ ಹಸಿರು ಗಿಣಿ, ನಾನ್ಯಾರು. ಉತ್ತರ ತೋರಣ. ನೋಡಿದ್ರಲ್ವಾ ಸ್ನೇಹಿತರೆ, ನೀವೆಷ್ಟು ಒಗಟುಗಳನ್ನ ಬಿಡಿಸಿದ್ರಿ. ಈ ಒಗಟುಗಳಲ್ಲಿ ನಿಮಗೆ ಎಷ್ಟು ಸರಿಯಾಗಿ ಉತ್ತರ ಸಿಕ್ಕಿತು ಅಂತ ನಮಗೆ ಕಾಮೆಂಟ್ ಮೂಲಕ ಹೇಳಿ. ಮತ್ತಷ್ಟು ಇಂತಹ ಕನ್ನಡ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಈ ವಿಡಿಯೋ ತಮ್ಮೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮ್ಮೆಲ್ರಿಗೂ ಧನ್ಯವಾದಗಳು.